ಇಲ್ಲಿ ಈಗ ಈ ಮನೆಗೆ ಭೇಟಿ ಮಾಡಿದ್ವಿ. ಒಳಗೆ ಬಂದ ತಕ್ಷಣ ಆ ಹುಡುಗಿ ಆ ಹುಡುಗ ಮೇಲೆ ಆ ಮನೆಯವರೆಲ್ಲರೂ ಬಸವಣ್ಣನ ಒಪ್ಕೊಂಡ್ಬಿಟ್ಟಿದ್ರು. ಎಲ್ಲ ಕಡೆ ನೀವು ಕೂಡ ನೋಡಿದಿರಿ. ಇವತ್ತು ಸಮಾನತೆಗಾಗಿ ಹೋರಾಟ ಮಾಡಿರ್ತಕ್ಕಂಥ ಬಸವಣ್ಣನವರು ಆ ಮನೆಯಲ್ಲಿ ಆ ಹುಡುಗ ಆ ಹುಡುಗಿ ಅವ್ರ ತಾಯಿ ತಂದೆ ಎಲ್ಲರೂ ಬಸವಣ್ಣನ ಪೂಜೆ ಮಾಡ್ತಕ್ಕಂಥದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮನೆ ಪೂಜೆ ಮಾಡ್ತಕ್ಕಂಥದ್ದು ಫೋಟೋಗಳು ನಾವು ನೋಡಿದ್ವಿ. ಸೊ ಬಸವಣ್ಣವರ ತತ್ವ ಸಿದ್ಧಾಂತಗಳ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಪ್ಪಿರ್ತಕ್ಕಂಥ ಮನೆತನ ಇವತ್ತು ಈ ಥರ ಕೃತ ಆಗಿರ್ತಕ್ಕಂಥದ್ದು ಈ ಫ್ಯಾಮಿಲಿಗೆ ನೋಡ್ತಾ ಇದ್ದರೆ, ಆ ಹುಡುಗಿನ ಆ ಫೋಟೋ ನೋಡ್ತಾ ಇದ್ದರೆ ನಿಜಕ್ಕೂ ಇವತ್ತು ಬಸವಣ್ಣವರು ಏನು ಹೇಳ್ಕೊಟ್ಟಿದ್ದಾರೆ ಆ ದಾರಿಯಲ್ಲಿ ಇನ್ನೂ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅಟ್ಲೀಸ್ಟ್ ಜನರು ಯೋಚನೆ ಮಾಡಬೇಕಂತ ತಮ್ಮ ಮುಖಾಂತರ ಇದು ಆನರ್ ಕಿಲ್ಲಿಂಗ್ ಅಂತಕ್ಕಂಥ ಇಡೀ ದೇಶದಲ್ಲಿದೆ. ಏನು ಹೋಯ್ತಾರೋ ಗೊತ್ತಿಲ್ಲ, ಎಲ್ಲರೂ ಯಾರೂ ಶಾಶ್ವತ ಇಲ್ಲ. ಸೊ ದಯವೇ ಧರ್ಮದ ಮೂಲವೇ ಅಂತ ಏನು ಬಸವಣ್ಣರು ಹೇಳಿದ್ದಾರೆ, ಆ ಧರ್ಮನೇ ಇಲ್ಲ ನಮ್ಮ ದಯನೇ ಇಲ್ಲ ಅಂತಂತಂದರೆ ಮಾನವ ಜಾತಿ ಹುಟ್ಟಿ ಏನಾದರೂ ಉಪಯೋಗ ಆಗೋದಿಲ್ಲ. ಇನ್ನು ಮುಂದಾದರೂ ಕೂಡ ನಾವೆಲ್ಲರೂ ಮಾನವ ಜಾತಿನೇ ಮುಖ್ಯ, ಧರ್ಮನೇ ಮುಖ್ಯ ಅಂತೇಳಿ ನಾವು ಎಲ್ಲಿವರೆಗೆ ಒಬ್ರಿಗೊಬ್ಬರು ಪ್ರೀತಿ ಪರಸ್ಪರ ಇರೋದಿಲ್ಲ. ಈ ಆನರ್ ಕಿಲ್ಲಿಂಗ್ ಎಲ್ಲಿವರೆಗೆ ಈ ದೇಶದಲ್ಲಿ ನಡೀತಾ ಇದೆ, ಇವತ್ತೇನು ಬಸವಣ್ಣವ್ರಿಗೆ ಶಾಂತಿ ಸಿಗಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅದು ಹೇಳ್ತಾರೆ, ದಟ್ಸ್ ದ ಬ್ಯೂಟಿ ಆಫ್ ಬಸವಣ್ಣವ್ರು. ಅದ್ರಾಗೆಲ್ಲ ಸಮಾನತೆ ಇದೆ, ಎಲ್ಲರಿಗೂ ಒಗ್ಗೂಡಿಸಿರ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥ ಈ ಮನೆತನ ಆ ವಿಚಾರದಲ್ಲಿ ಇರ್ತಕ್ಕಂಥದ್ದು ಆಗಿರ್ತಕ್ಕಂಥ ದುರಂತ. ಮಾಡ್ತೀವಿ ಡೆಫಿನೆಟ್ಲಿ. ವಾಟ್ ಆಲ್ ಬೆಸ್ಟ್ ಎಫರ್ಟ್ಸು ಶಾಂತ ಮಾಡಲಿಕ್ಕೆ ಮತ್ತು ಒಬ್ರಿಗೊಬ್ಬರಿಗೆ ಪ್ರೀತಿ ಪರಸ್ಪರ ವಿಶ್ವಾಸ ಬೆಳೆಸಲಿಕ್ಕೆ ಏನು ಮಾಡಬೇಕು ಸರ್ಕಾರ ವತಿಯಿಂದ, ಇಲಾಖೆ ವತಿಯಿಂದ, ಜಿಲ್ಲಾಡಳಿತದಿಂದ ಎಲ್ಲರೂ ಶಾಸಕರು ಪಕ್ಷಾತೀತವಾಗಿ ಇವತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಎಮ್ ಆರ್ ಪಾಟೀಲ್ ಸಾಹೇಬರು ಕೂಡ ಬಂದು ಹೋಗಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಆಮೇಲೆ ಕೋನ್ ರೆಡ್ಡಿ ಅವರು ಬಂದಿದ್ದಾರೆ, ಪ್ರಹ್ಲಾದ್ ಜೋಶಿ ಸಾಹೇಬರು ಬಂದಿದ್ದಾರೆ, ಎಲ್ಲ ಪಕ್ಷದ ಮುಖಂಡಗಳು ಬಂದು ಹೋಗಿದ್ದಾರೆ. ಎಲ್ಲರೂ ನಾವು ಒಗ್ಗಟ್ಟಿನಿಂದ ಒಮ್ಮನಸ್ಸಿಂದ ಪುನಃ ಮತ್ತೆ ಈ ಪ್ರೀತಿ ವಿಶ್ವಾಸ ಈ ಊರಲ್ಲಿ ಇರಬೇಕು, ಅವ್ರ ಕುಟುಂಬದಲ್ಲಿ ಬರಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಆಮೇಲೆ ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಆಗಬೇಕು, ಯಾರು ಮಾಡಿದಾರಿದ್ದು ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಆಗಬೇಕು, ಏನು ಕಠಿಣ ಶಿಕ್ಷೆ ಆಗಬೇಕು ಅದ್ರ ಪರನೂ ಆ ಥರದ್ದು ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೀವಿ.